ಯಮ ಬಂದು ಹೇಳ್ತಾನೆ, ನಿನ್ನ ಗಂಡನ ನಾ ಒಯ್ತೀನಿ ಅಂತ ಹೇಳ್ತಾನೆ. ಆಕೆ ಹಠ ಮಾಡ್ತಾಳೆ, ಭಾಳ ಹಠ ಮಾಡ್ತಾಳೆ. ನನ್ನ ಗಂಡನ ಪ್ರಾಣ ಒಯ್ಯೋಕ್ಕಿಂತ ಮೊದಲು ನನ್ನ ಪ್ರಾಣ ಒಯ್ಯಿ, ನನ್ನ ಗಂಡನ ಪ್ರಾಣ ಜೊತೆಗೆ ನನ್ನ ಪ್ರಾಣ ಒಯ್ಯಬೇಕು ಅಂತ ಹಠ ತೊಡ್ತಾಳೆ. ಯಾವ ಬಣ್ಣದ ಎತ್ತು ಮುಂದೆ ಬರ್ತೈತೋ ಆ ಬೆಳೆ ಆ ವರ್ಷ. ಮುಂಗಾರು ಬಂದ್ರೆ ಮುಂಗಾರು ಬೆಳಿತಾರೆ, ಕೆಂಪು ಬಂದ್ರೆ ಹಿಂಗಾರು ಅಂತಾರೆ, ಹಸಿರು ಬಂದ್ರೆ ಮುಂಗಾರು ಅಂತಾರೆ. ಹಿಂಗೆ ರೇಸ್ ಮಾಡ್ತಾರೆ ಎರಡು ಎತ್ತುಗಳ ಜೊತೆಗೆ. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ, ಸ್ವಾಗತ ಸುಸ್ವಾಗತ. ಬನ್ನಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಇವತ್ತಿನ ದಿವಸ ನಾನು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಮ್ಮಲ್ಲಿ ಹಬ್ಬ ಹರಿದಿನಗಳು ಯಾವ ರೀತಿ ಬರ್ತಾವೆ ಎಲ್ಲ ಇಡೀ ವರ್ಷ ಅಂತ ನಮ್ಮಲ್ಲಿ ಹಬ್ಬಗಳು ಆಕ್ಕವ. ಕಾರುಣಿ ಅದ ರೀತಿ ಯಾವುದು ಕಾರುಣಿ ಬರ್ತೈತಿ, ಶ್ರಾವಣ ಮಾಸ ಬರ್ತೈತಿ, ದೀಪಾವಳಿ ಬರ್ತೈತಿ, ಮಾನಮಿ ಬರ್ತೈತಿ, ಯುಗಾದಿ ಬರ್ತೈತಿ ಏನು ಈ ರೀತಿ ಶಿವರಾತ್ರಿದು ಬರ್ತಾವೆ. ಕೆಲವೊಂದು ಅದರಲ್ಲಿ ನಮ್ಮಲ್ಲಿ ಸಂಪ್ರದಾಯದ ಪ್ರಕಾರ ನಮ್ಮಲ್ಲಿ ಕಾರ ಹುಣ್ಣಿಮೆ ಅನ್ನುವಂಥದ್ದು ಭಾಳ ಮಹತ್ವದ ರೀ. ಕಾರ ಹುಣ್ಣಿಮೆ ನಾವು ಪ್ರತಿ ವರ್ಷ ನಾವು ಕಾರ ಹುಣ್ಣಿಮೆ ಆಚರಣೆ ಮಾಡ್ತೀವಿ ರೀ. ಯಾವ ರೀತಿ ಮಾಡ್ತೀವಿ, ನಾವು ಸಣ್ಣಗಿದ್ದಾಗ ಹೆಂಗೆ ಮಾಡ್ತಿದ್ವಿ ಅಂದ್ರೆ ಆ ಕಾರ ಹುಣ್ಣಿಮೆ ದಿನ ಮಣ್ಣಿನ ಎತ್ತ ತರ್ತಿದ್ವಿ. ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಏನು ಮಾಡ್ತಾರೆ, ಇವತ್ತಿನ ದಿವಸ ಮಣ್ಣಿನ ಎತ್ತುಗಳು ಮಾಡ್ತಾರೆ. ಎತ್ತುಗಳು ಮಾಡಿ ಅವು ಎತ್ತುಗಳನ್ನ ತಂದು ಪೂಜೆ ಮಾಡಿ ಅವಕ್ಕೆ ಬಣ್ಣ ಗಿಣ್ಣ ಹಚ್ಚಿ ಶೃಂಗಾರ ಮಾಡಿ ಅವತ್ತನ್ನ ನಾವು ಮೆರೆಸ್ತಾರೆ ರೀ. ಇದೇನು ಮನೆ ಒಳಗೆ ಪ್ರತಿಯೊಬ್ಬರು ಮನೆ ಒಳಗೆ ಮಣ್ಣಿನ ಪೂಜೆ ಎತ್ತುಗಳು ಎರಡು ಎತ್ತ ತಂದಿರ್ತಾರೆ. ಒಬ್ಬ ಕುಂಬಾರ ತಮ್ಮ ಕಸಬಗಾರ ಕುಂಬಾರನೇ ಮಾಡಿರ್ತಾರೆ, ಮಣ್ಣಿನ ಎತ್ತ ಮಾಡಿರ್ತಾರೆ. ಆ ಎತ್ತುಗಳು ತಾವೇನು ಮಾಡ್ತೇವೆ ಮಾರಕ್ಕೆ ಬಂದಿರ್ತಾರೆ. ಅವತ್ತು ನಾವು ಎಷ್ಟೋ ಕೊಟ್ಟು ನಾವಿದ್ದಾಗ ಒಂದು 2 ರೂಪಾಯಿ 3 ರೂಪಾಯಿ ಸಣ್ಣಗಿದ್ದಾಗ ನಾವಿದ್ದಾಗ ರೀ. ಈಗ ಭಾಳ ತುಟ್ಟಾಗ್ರಿ, 20-50 ರೂಪಾಯಿ ಆಗಿರ್ಬೇಕು ಜೋಡಿಗೆ ತಂದು ಅವತ್ತು ನಿಟ್ಟು ಪೂಜೆ ಮಾಡ್ತೀವಿ ನಾವು. ಪೂಜೆ ಮಾಡಿ ಕಾರುಣಿ ಕರಿದನ ಮುಂಜಾನೆ ಮಾಡ್ತೀವಿ ರೀ, ಆಟ ಆಡ್ತೀವಿ ರೀ. ಅವತ್ತು ನಾವೇನು ಮಾಡ್ತಿದ್ವಿ ರೀ, ಕಾರುಣಿ ಕರಿದಿನ ನಮ್ಮ ಸಾಲಿ ಸೂಟಿ ಕೊಡ್ತಿದ್ರು ರೀ. ಆ ಸೂಟಿಗೆ ನಾವೇನು ಮಾಡ್ತೀವಿ, ಸೂಟಿ ತೊಗೊಂಡು ಒನ್ ಡೇ ಹೊರ ಪಿಕ್ನಿಕ್ ಮಾಡ್ತಿದ್ವಿ ನಾವು ಗೆಳೆಯರೊಳಗೆ ರೀ. ಹೋಗಿ ಏನು ಮಾಡ್ತಿದ್ವಿ, ಅವು ಎತ್ತುಗಳು ಇಟ್ಟು ಆಟ ಆಡಿ ಚಂದ ಊಟ ಮಾಡಿ ಸಂಜೆ ಮುಂದೆ ಮತ್ತೆ ಮನೆಗೆ ಬರ್ತಿದ್ವಿ ರೀ. ಕಾರುಣಿ ಅಂದ್ರೆ ಏನು ರೀ, ರೈತರಿಗೆ ಭಾಳ ಹುರುಪು ರೀ. ಈಗ ಹೊಸ ಪೈರು ಇದು ಈಗ ಮುಂಗಾರು ಮಳೆ ಚಾಲು ಆಗತ್ತೆ. ಮುಂಗಾರು ಮಳೆ ಚಾಲು ಆಗೈತೆ ರೀ, ಜೂನ್ 7ಕ್ಕೆ ಆಗಿರ್ತೈತೆ ರೀ ನೇಮ್ ಪ್ರಕಾರ. ಈ ಹುಣ್ಣಿಮೆ ಇದ್ರ ಪ್ರಕಾರ ಐತಿ ಜ್ಯೇಷ್ಠ ಮಾಸದಾಗ ಇದು ಕಾರುಣಿ ಬಂದಿರ್ತೈತೆ ರೀ. ಸ್ನೇಹಿತರೆ, ಕಾರುಣಿ ಈ ನಾಳೆ ಶುಕ್ರವಾರ ಅಂದ್ರೆ ತಾರೀಕು 21ನೇ ತಾರೀಕು ದಿವಸ ಬೆಳಗ್ಗೆ 7:31 ಬರ್ತೈತೆ ರೀ. ಬಂದಾಗ ಮರುದಿನ ಶನಿವಾರ ದಿವಸ ಏನಾಕತ್ತೆ ರೀ, ಬೆಳಗ್ಗಿನ 6:37ಕ್ಕೆ ಹೋಗ್ತದೆ ರೀ. ಈ ದಿವಸ ಹುಣ್ಣಿಮೆ ಇರ್ತದೆ ರೀ. ಆ ಹುಣ್ಣಿದ ನಾವೇನು ಮಾಡ್ತೀವಿ, ಮಣ್ಣಿನಿಂದ ಮಾಡಿದಂಥ ಎತ್ತನ್ನು ತಂದು ಪೂಜೆ ಮಾಡಿ ಇದು ಮಾಡ್ತೀವಿ ರೀ. ಇದನ್ನು 3 ದಿನ ಆಚರಣೆ ಮಾಡ್ತೀವಿ ನಾವು. ಒಂದು ದಿವ್ಸ ಹೊಣ್ಣಿಗೆ ಮಾಡ್ತೀವಿ, ಹುಣ್ಣಿಮೆ ದಿನ ಹುಣ್ಣಿಮೆ ಮಾಡ್ತೀವಿ, ಮರುಸೇವೆ ಮಾಡ್ತೀವಿ ರೀ, ಕರಿ ಮಾಡ್ತೀವಿ ರೀ. ಹೀಗೆ ರೀತಿ 3 ರೀತಿ ಇರ್ತದೆ ರೀ. ನಾವು ಹುಣ್ಣಿಮೆ ದಿನ ಏನು ಮಾಡ್ತೀವಿ, ಮಣ್ಣಿನ ಎತ್ತ ಪೂಜೆ ಮಾಡಿ ಎಲ್ಲ ಇದು ಮಾಡ್ತೀವಿ ರೀ. ಕರಿದಿನ ಏನು ಮಾಡ್ತೀವಿ ಅಂದ್ರೆ ಇವತ್ತಿನ ದಿವಸ ನಾವು ಎತ್ತುಗಳು ಶೃಂಗಾರ ಮಾಡ್ತೀವಿ. ಅದೇ ಪ್ರಕಾರ ರೈತರು ಏನು ಮಾಡ್ತಾರೆ ರೀ, ತಮ್ಮ ಮನೆಯಲ್ಲಿರುವ ಎತ್ತುಗಳಿಗೆ ಮತ್ತು ಎಲ್ಲ ತಮ್ಮಲ್ಲಿರುವಂಥ ಇದಕ್ಕೆ ಬಣ್ಣ ಹಚ್ಚೋದು, ಶೃಂಗಾರ ಮಾಡೋದು, ಕೋಡುಗಳಿಗೆ ಬಣ್ಣ ಹಚ್ಚೋದು, ಮೈ ತುಂಬ ಬಣ್ಣ ಹಚ್ಚೋದು, ಶಿಸ್ತಂಗೆ ತೊಳಿತಾರೆ ರೀ. ತೊಳೆದು ಪೂಜೆ ಮಾಡ್ತಾರೆ, ಬಣ್ಣ ಹಚ್ತಾರೆ, ಶೃಂಗಾರ ಮಾಡ್ತಾರೆ. ಅವಕ್ಕೆಲ್ಲ ಕೋಡುಬಳ್ಳೆ, ಕರ್ಚಿಕಾಯಿ, ಚಕ್ಕಲಿ ಇವೇನು ಮಾಡಿರ್ತಿಲ್ಲ ಇವೆಲ್ಲ ಅದು ಕಟ್ತಾರೆ, ಅವತ್ತರ ಶೃಂಗಾರ ಮಾಡ್ತಾರೆ, ಅವತ್ತಿನ ದಿವಸ ಪೂಜೆ ಮಾಡ್ತಾರೆ. ಈ ರೀತಿಯಾಗಿ ನಮ್ಮಲ್ಲಿ ಹಿಂದೂ ಈ ನಮ್ಮ ಕಾರುಣಿ ದಿನ ಮಾಡೋ ಸಂಪ್ರದಾಯ ಐತೆ ರೀ. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ರೀ, ಹಳ್ಳಿ ಒಳಗೆ ಗೌಡ್ರ ಮನೆಯನ್ನು 2 ಎತ್ತುಗಳು ಇದು ಮಾಡ್ತಾರೆ ರೀ. ಆ ಎತ್ತುಗಳು ಏನು ಮಾಡ್ತಾರೆ, ಒಂದು ಕೆಂಪು ಬಣ್ಣ ಒಂದು ಹಸಿರು ಬಣ್ಣ ಹಚ್ಚಿರ್ತಾರೆ. ಕೆಂಪು ಬಣ್ಣ ಹಸಿರು ಬಣ್ಣ ಹಚ್ಚಿ ಏನು ಮಾಡ್ತಾರೆ, ಮೆರವಣಿಗೆ ಸಕಲ ವಾದ್ಯಗಳೊಂದಿಗೆ ಮೆರೆಸೋದು ಗೌಡ್ರ ಮನೆಯಿಂದ, ಗೌಡ್ರ ವಾಡ್ಯದಿಂದ, ಹಳ್ಳಿ ಒಳಗಿದ್ರು ಹಳ್ಳಿ ಪದ್ಧತಿ ರೀ. ಗೌಡ್ರ ವಾಡ್ಯದಿಂದ ಮೆರೆಸೋದು ಬರ್ತಾರೆ. ಅವತ್ತು ಬಂದು ಅಗಸಿ ಬಾಗಿಲಿಗೆ ಬರ್ತಾರೆ. ಅಗಸಿ ಬಾಗಿಲಿಗೆ ಅಗಸಿ ಬಾಗಿಲಿನ ಮೆರವಣಿಗೆ ಮಾಡ್ಕೊತ ಹೋಗುವಾಗ ಒಂದು ಕೊಬ್ಬರಿ ಬಟ್ಲ ಕಟ್ಟಿರ್ತಾರೆ, ಉದ್ದಗೆ ಕೊಬ್ಬರಿ ಬಟ್ಲ ಜೋತ್ ಬಿಟ್ಟಿರ್ತಾರೆ. ಅವು ಎತ್ತುಗಳು ವಾಪಸ್ ಗೌಡ್ರ ಮನೆಗೆ ಹೋಗ್ತಿರ್ತಾರೆ, ಓಡ್ಕೊತ ಹೋಗ್ತಾವ. ಹೋಗೋ ಟೈಮ್ದಾಗ ಆ 2 ಎತ್ತು ಕೆಂಪು ಎತ್ತರಲ್ಲಿ, ಕೆಂಪು ಮತ್ತು ಹಸಿರು ಬಣ್ಣ ಹಚ್ಚಿದಂಥ ಎತ್ತರಲ್ಲಿ ಮುಂಗಾರು ಮತ್ತು ಹಿಂಗಾರು ಅಂತ 2 ಗುರುತು ಮಾಡಿರ್ತಾರೆ. ಅದು ಹಸಿರು ಬಣ್ಣ ಒಂದಾದ್ರೆ ಕೆಂಪು ಬಣ್ಣ. ಯಾವ ಬಣ್ಣದ ಎತ್ತು ಮುಂದೆ ಬರ್ತೈತೋ ಆ ಬೆಳೆ ಆ ವರ್ಷ. ಮುಂಗಾರು ಬಂದ್ರೆ ಮುಂಗಾರು ಬೆಳಿತಾರೆ, ಕೆಂಪು ಬಂದ್ರೆ ಹಿಂಗಾರು ಅಂತಾರೆ, ಹಸಿರು ಬಂದ್ರೆ ಮುಂಗಾರು ಅಂತಾರೆ. ಹಿಂಗೆ ರೇಸ್ ಮಾಡ್ತಾರೆ 2 ಎತ್ತುಗಳ ಜೊತೆಗೆ. ಅವಾಗ ಏನು ಮಾಡ್ತಾರೆ, ಒಬ್ಬ ಮುಂದೆ ಅದನ್ನು ಹಗ್ಗ ಹಿಡ್ಕೊಂಡು ಓಡ್ತಿರ್ತಾನೆ. ಅವ ಬಂದು ಏನು ಮಾಡ್ತಾರೆ, ಕೊಬ್ಬರಿ ಬಟ್ಲೆ ಜೋತ್ ಬಿಟ್ಟಿರ್ತಾರಲ್ಲ ಅದು ಕೆತ್ಕೊಂಡು ಹೋಗ್ತಾರೆ.
ಯಾವ ಎತ್ತಿನವ ಅದನ್ನು ತೊಗೊಂಡು ಮುಂದೆ ಹೋಗ್ತಾನೋ ಆ ಎತ್ತು ಆ ವರ್ಷದ ಬೆಳೆ ಮುಂಗಾರು ಬೆಳೆ ಅಥವಾ ಹಿಂಗಾರು ಬೆಳೆ ಅಂದರೆ ಮುಂಗಾರು ಎತ್ತ ಮತ್ತು ಎತ್ತಿನ ಕಿತ್ಕೊಂಡು ಹೋದಂದ್ರೆ ಮುಂಗಾರು ಬೆಳೆ ಚೆನ್ನಾಗಿ ಬರ್ತೈತಿ, ಸಫಲ ಐತಿ, ನಮ್ಗೆ ಮುಂಗಾರು ಬೆಳೆ ಚಲೋ ಐತಂತಾರೆ. ಅದೇ ಹಿಂಗಾರು ಎತ್ತನ್ನು ಹಿಡಿದಂಥ ಒಬ್ಬವ ಅದನ್ನು ಕಿತ್ಕೊಂಡು ಹೋದಂದ್ರೆ ಎತ್ತಿನ ಜೊತೆಗೆ ಹಿಂಗಾರು ಬೆಳೆ ಅಂದ್ರೆ ಹಿಂಗಾರು ಪೀಕು, ಮುಂಗಾರು ಹಿಂಗಾರು 2 ಪೀಕ್ ಇರ್ತಾವೆ. ಸದ್ಯ ಬೆಳೆಯುವಂಥ ಜೂನ್ ಜುಲೈದ ಬೆಳೆಯುವಂಥ ಪೀಕನ್ನು ಮುಂಗಾರು ಇರ್ತಾರೆ. ಇದ್ರ ನಂತರ ಬರೋದು ಹಿಂಗಾರು. ಈ ರೀತಿ ಸಫಲ ಬರ್ತೈತೆ. ನಮ್ಮಲ್ಲಿ ಹಳ್ಳಿ ಸಂಪ್ರದಾಯ ಪ್ರಕಾರ ಈ ರೀತಿ ನೋಡ್ಕೋತಾರೆ, ಭಾಳ ವಿಜೃಂಭಣೆ ಆಚರಣೆ ಮಾಡ್ತಾರೆ. ಅದೇ ರೀತಿ ಪ್ರಕಾರ ನಾವೆಲ್ಲರೂ ಸಣ್ಣಾಗಿದ್ದಾಗ ಈ ರೀತಿ ಕಾರುಣ್ಣಿಮೆ ಆಚರಣೆ ಮಾಡ್ಕೊಂಡು ಬಂದೀವಿ. ನಾ ಸಾಧಾರಣ 8ನೇತಿಗೆ ಬರುತ್ತೆ, ಪ್ರೈಮರಿ ಸ್ಕೂಲ್ದಾಗ ಮಾಡೀನಿ ರೀ. 8ನೇತಿಗೆ ಬರೋ ಮಟ್ಟ ಈ ರೀತಿ ನಾವು ನೋಡ್ಕೊತಿದ್ದೀವಿ. ಊರಾಗ ದೊಡ್ಡ ವಿಜೃಂಭಣೆ ಇವತ್ತೊಂದು ಜಾತ್ರೆ ಇದ್ದಂಗೆ ರೀ ಹಳ್ಳಿ ಒಳಗೆ ರೀ. ಕಾರುಣಿ ದಿನ ರೀ ಕರಿ ಹರಿತತ್ತಾರೆ, ಕಾರುಣಿ ಕರಿ ಹರಿತತ್ತಾರ, ಕರಿ ಇದನ್ನ ಮಾಡ್ತಾರೆ ಈ ರೀತಿ. ಅದಕ್ಕೆ ಇದೊಂದು ನಮ್ಮಲ್ಲಿ ಹಿಂದೂ ಸಂಪ್ರದಾಯ ಪ್ರಕಾರ ರೈತರಿಗೆ ದೊಡ್ಡ ಹಬ್ಬ ಆಗೈತಿ. ಇದರಿಂದ ಮುಂದಿನ ಬೆಳೆಗಳು, ಹೊಸ ಬೆಳೆಗಳ ಬಗ್ಗೆ ಒಂದು ಗುರುತಿಸೋಕೆ ಅನುಕೂಲ ಆಕೈತಿ. ಮುಂಗಾರು ಮಳೆ ಚಲೋ ಆಕೈತೋ, ಹಿಂಗಾರು ಮಳೆ ಚಲೋ ಆಕೈತೋ ಇದ್ರ ಮೇಲೆ ಲಕ್ಷ್ಯ ಮಾಡ್ತಾರೆ. ಲಗ್ನ ಆದ ಹೆಣ್ಮಕ್ಳು, ವಿವಾಹಿತ ಹೆಣ್ಮಕ್ಳು ಏನು ಮಾಡ್ತಾರೆ ರೀ, ವಟ ಸಾವಿತ್ರಿ ವ್ರತ ಅಂತ ಮಾಡ್ತಾರೆ. ವಟ ಸಾವಿತ್ರಿ ವ್ರತ ಅಂದ್ರೆ ಆಲದ ಮರಕ್ಕೆ ಪೂಜೆ ಮಾಡ್ತಾರೆ. ಆಲದ ಮರಕ್ಕೆ ಪೂಜೆ ಮಾಡಿ ನಮ್ಮ ಉತ್ತರ ಕರ್ನಾಟಕಕ್ಕಿಂತ ಸ್ವಲ್ಪ ಮಹಾರಾಷ್ಟ್ರ ಒಳಗೆ ಹೆಚ್ಚಿಗೆ ಬೆಳಗ್ಗೆ ಭಾಳ ಅದ ರೀ. ನಮ್ಮಲ್ಲಿ ಕರ್ನಾಟಕ, ಉತ್ತರ ಕರ್ನಾಟಕ ಮಹಾರಾಷ್ಟ್ರದಾಗ ಭಾಳ ಜೋರು ಭರ್ಜರಿ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ ಯಾಕೆ ಮಾಡ್ತಾರೋ ಅನ್ನೋ ಮೊದಲೇ ಕೇಳ್ತೇನೆ ರೀ. ವಟ ಸಾವಿತ್ರಿ ವ್ರತ ಅಂದ್ರೆ ಸತ್ಯವಾನ ಸಾವಿತ್ರಿ ತನ್ನ ಗಂಡನ ಜೀವನ ಪಡೆದಾಳ. ಎಲ್ಲಿ ಪಡೆದಾಳ? ಆಲದ ಮರದ ಕೆಳಗೆ ಪಡೆದಾಳ. ಅಲ್ಲಿ ಜೀವ ಹೊಕ್ಕಿತ್ತು. ಆ ಟೈಮ್ದಾಗಿ ಆ ಪಡೆದಕ್ಕೆ ಆ ಕುರುವಿಗಾಗಿ ಎಲ್ಲರೂ ಏನು ಮಾಡ್ತಾರೆ, ಆಲದ ಮರವನ್ನು ತಮ್ಮ ಯುಕ್ತಾನುಸಾರ ಯಾರು 7 ಸುತ್ತು ಹಾಕ್ತಾರೆ, ಯಾರು 21 ಸುತ್ತು ಹಾಕ್ತಾರೆ, 11 ಸುತ್ತು ಹಾಕ್ತಾರೆ, 51 ಹಾಕ್ತಾರೆ, 101 ಹಾಕ್ತಾರೆ. ದಾರವನ್ನು ಸುತ್ತಾಕಿ ಅರ್ಶಿನ ಕುಂಕುಮದಿಂದ ಪೂಜೆ ಮಾಡಿ ದೇವರಲ್ಲಿ ಬೇಡ್ಕೋತಾರೆ. ಏನಂತ ಬೇಡ್ಕೋತಾರೆ? ನನ್ನ ಗಂಡನ, ನನ್ನ ಪತಿಯ ಆಯುಷ್ಯ ಹೆಚ್ಚಾಗಲಿ, ದೀರ್ಘಾಯುಷ್ಯ ಆಗಲಿ. ಸತ್ಯವಾನ ಸಾವಿತ್ರಿ ಯಾವ ರೀತಿಯಾಗಿ ತನ್ನ ಗಂಡನ ಪ್ರಾಣವನ್ನು ಉಳಿಸಿ ಇದು ಮಾಡಿಕೊಂಡು ಹಂಗೆ ಸತ್ಯವಾನ ಸಾವಿತ್ರಿ ಅಂದ್ರೆ ಏನು ರೀ? ಸತ್ಯವಾನ ಆಕೆ ಗಂಡನ ಹೆಸರು ರೀ, ಸಾವಿತ್ರಿಯ ಗಂಡನ ಹೆಸರು ಸತ್ಯವಾನ. ಇಬ್ಬರು ವಿವಾಹ ಆಗಿರ್ತದೆ ರೀ. ವಿವಾಹ ಆಗಿತ್ತು ಪೂರ್ವದಾಗ ಆಕೆ ಸಾವಿತ್ರಿಗೆ ಗೊತ್ತಿರ್ತದೆ ರೀ, ನನ್ನ ಗಂಡ 1 ವರ್ಷ ಆಗಿ ಸಾಯ್ತಾನ, ಸಾವು ಐತತ್ತ. ಆದರೂ ಆಕಿನ ಮನಮೆಚ್ಚಿ ಆಕೆ ಮನಸ್ಸಿಂದ ಇಷ್ಟಪಟ್ಟು ಸಾವಿತ್ರಿ ಸತ್ಯವಾನ ಲಗ್ನ ಹಾಕ್ಕಾಡ್ರಿ. ಲಗ್ನ ಆದಾಗ ಮುಂದೆ ಏನಾಕತಿ, ಸಾವಿನ ಸಮಯ ಬರ್ತದೆ ರೀ. ಸಮೀಪ ಬಂದಾಗ ಅವ ಸತ್ಯವಾನ ಏನು ಮಾಡ್ತಾನೆ, ಅಡವಿಗೆ ಕಟ್ಟಿಗೆ ಆರ್ಸಕ್ಕೆ ಹೋಗ್ಕಾಣ್ರಿ. ಹೋಗುವ ಹೊತ್ನಾಗ ನಾ ಕಟ್ಟಿಗೆ ಆರ್ಸಕ್ಕೆ ಹೋಗ್ತೀನಿ ಅಂತ ಸಾವಿತ್ರಿ ಹೇಳ್ತಾನೆ ಸತ್ಯವಾನ. ಹೇಳಿದಾಗ ಆಗ ಸಾವಿತ್ರಿ ಹೇಳ್ತಾನೆ ನಾನು ಬರ್ತೀನಿ ಅಂತ. ಬೇಡ ಅಂದ್ರೂ ಕೇಳಲಿಲ್ಲ. ಆಕೆ ನಾನು ಬರ್ತೀನಿ ಅಂತ ಹೋಗ್ಕಾಳ. ಕಟ್ಟಿಗೆ ಆರ್ಸಕ್ಕೆ ಹೋದಾಗ ಅಲ್ಲಿ ಏನಾಕೈತಿ, ಅವ್ನಿಗೆ ಸ್ವಲ್ಪ ಶರೀರ ಅಸ್ತವ್ಯಸ್ತಾಗಿ ಸ್ವಲ್ಪ ಆರಾಮ್ ತಪ್ತತ್ ರೀ. ಆರಾಮ್ ತಪ್ಪಿದಾಗ ಕೇಳ್ತಾ ಹಳ್ಳಿ ಗಿಡದ ತಳಗೆ, ಆಲದ ಮರದ ತಳಗೆ ಕುಣಿಸ್ಕೊಂಡು ಗಂಡನ ತೊಡೆ ಮೇಲೆ ಹಾಕ್ಕೊಂಡು ತಾನು ನನ್ನ ತೊಡೆ ಮೇಲೆ ಮಲ್ಕೋ ಅಂತ ಹೇಳ್ತಾಳ್ರಿ ಸಾವಿತ್ರಿ ಸತ್ಯವಾನಿಗೆ. ಮರ್ಸ್ಕೊಂಡು ಕೂತಾಗ ಆಗ ಯಮರಾಜ ಆ ದಿವ್ಸ ಬಂದಿರ್ತೈತಿ, ಈಕಿಗೆ ಗೊತ್ತಿರ್ತೈತೆ ಅದು ಜೀವ ಹೋಗೈತೆ ನನ್ನ ಗಂಡಂದು ಅಂತೇಳಿ. ಅವಾಗ ಆಕೆ ಏನು ಮಾಡೋದು, ಸಾವಿತ್ರಿ ಯಮನ ಬಂದಿದ್ದು ಗೊತ್ತಾಗತ್ತೆ ರೀ. ಅಷ್ಟು ಜ್ಞಾನ ಇರ್ತಾರೆ ಅವಾಗ. ಈಗೆಲ್ಲ ಹಂಗಿಲ್ಲ. ಆಗಿನ ಹೆಣ್ಮಕ್ಳು ಆಗಿನ ಇದು ತ್ರಿಕಾಲ ಜ್ಞಾನ ಇದ್ದಂಗೆ ಇದ್ದಾರೆ ರೀ. ಆಕೆ ಗೊತ್ತಾಗ್ಬಿಡುತ್ತೆ, ಯಮ ಬಂದ ನನ್ನ ಗಂಡನ ಶಿಲ್ಕ ಪಾಷಾಣ ಹಾಕೊಂಡು ಹೋಗ್ಕಾನ ಅಂತೇಳಿ. ಯಮ ಬಂದು ಹೇಳ್ತಾನೆ, ನಿನ್ನ ಗಂಡನ ನಾ ಒಯ್ತೀನಿ ಅಂತ ಹೇಳ್ತಾನೆ. ಆಕೆ ಹಠ ಮಾಡ್ತಾಳೆ, ಭಾಳ ಹಠ ಮಾಡ್ತಾಳೆ. ನನ್ನ ಗಂಡನ ಪ್ರಾಣ ಒಯ್ಯೋಕ್ಕಿಂತ ಮೊದಲು ನನ್ನ ಪ್ರಾಣ ಒಯ್ಯಿ, ನನ್ನ ಗಂಡನ ಪ್ರಾಣ ಜೊತೆಗೆ ನನ್ನ ಪ್ರಾಣ ಒಯ್ಯಬೇಕು ಅಂತ ಹಠ ತೊಡ್ತಾಳೆ. ಯಾರು? ಯಮರಾಜಾಗ. ಯಾವಾಗ ದೊಡ್ಡ ಸಮಸ್ಯೆ ಆಕೈತೆ ರೀ. ಈಕಿನ ಯಾವ ರೀತಿಯಿಂದ ನಾನು ಈಕೆ ಮನಸ್ಸನ್ನು ಗೆಲ್ಲಬೇಕು ಅಂತೇಳಿ. ಆದರೂ ಆಕೆ ತನ್ನ ಹಠೆಯನ್ನು ಬಿಡೋದಿಲ್ಲ. ಆಕೆ ಪ್ರಾಣ ಅವನ ಪ್ರಾಣ ಹೋಗೋದ್ನ ಗಂಡನ ಪ್ರಾಣ ಜೊತೆಗೆ ತಾನು ಬೆನ್ನತ್ತಾಳೆ. ಬೆನ್ನತ್ತಿದಾಗ ಅನಿವಾರ್ಯ ಕಾರಣದಿಂದ ಆಕೆನ ಪ್ರಾಣವನ್ನು ಬಿಡಬೇಕಾಗತ್ತೆ. ಅವನ ಪ್ರಾಣ ತೊಗೊಂಡು ಹೋಗೋದು ಬಿಡ್ಬೇಕಾಗತ್ತೆ. ಅದೇ ಆಲದ ಮರದ ತಳಗೆ ಆಕೆ ಗಂಡನ ಪುನಃ ಬದುಕಿ ಬಂದಿದ್ದಕ್ಕೆ ಏನೈತೆ, ಆಕೆ ಸತ್ಯವಾನ ಸಾವಿತ್ರಿ ಗಂಡನ ಪ್ರಾಣವನ್ನು ಆಲದ ಮರದ ತಳಗ ಪಡೆದಾಳ. ಅದಕ್ಕೆ ಎಲ್ಲರೂ ನಾವು ಆ ಕುರುವಿಗಾಗಿ ನಾವು ಇವತ್ತಿನ ದಿವಸ ಸತ್ಯವಾನ ಸಾವಿತ್ರಿಯ ಒಂದು ಗುರುತಿಗಾಗಿ ವಟ ಸಾವಿತ್ರಿ ವ್ರತ ಅಂತೇಳಿ ನಾವು ಮಾಡ್ತೀವಿ ರೀ. ಹೆಣ್ಮಕ್ಳು ಭಾಳ ಏನು ಮಾಡ್ತಾರೆ, ಎಲ್ಲರೂ ಮುಂಜಾನೆ ಜಳಕ ಮಾಡಿ ಪೂಜೆ ಮಾಡಿ ಶುಭ್ರವಾದ ಬಟ್ಟೆಗಳು ಉಟ್ಕೊಂಡು ಅರ್ಶಿನ ಕುಂಕುಮ ಹೂವು ಮತ್ತು ದಾರದ ರೀಲು ಮತ್ತು ಪ್ರಸಾದ ಎಲ್ಲ ತೊಗೊಂಡೋಗಿ ಪೂಜೆ ಮಾಡಿ ಗಿಡಕ್ಕೆ ಆಲದ ಮರಕ್ಕೆ 7 ಸುತ್ತು 21 ಸುತ್ತು ಆ ದಾರದಿಂದ ಸುತ್ತ ಹಾಕ್ತಾರೆ. ಸುತ್ತ ಹಾಕಿ ಪೂಜೆ ಮಾಡಿ ದೇವರಲ್ಲಿ ಬೇಡ್ಕೋತಾರೆ, ನನ್ನ ಪತಿಯ ಆಯುಷ್ಯ ಹೆಚ್ಚಾಗಲಿ, ಸತ್ಯವಾನ ಸಾವಿತ್ರಿ ಹತ್ತಲಿ ನಮ್ಮ ಗಂಡನ ಆಯುಷ್ಯ ಹೆಚ್ಚಾಗಲಿ ಅಂತೇಳಿ ಎಲ್ಲ ಹೆಣ್ಮಕ್ಳು ಮಾಡುವಂಥ ಪದ್ಧತಿ ಇದು.
ನಮ್ಮ ಈ ರೀತಿಯಾಗಿ ನಮ್ಮಲ್ಲಿ ಕಾರುಣ್ಣಿಮೆ ದಿನ ಹಿಂಗೆ ಹೇಳ್ತಾರೆ. ಈ ರೀತಿಯಾಗಿ ನೀವು ಈ ವಿಡಿಯೋ ಲೈಕ್ ಆಗಿದ್ರೆ, ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಅಂತ ಹೇಳ್ತಾ ಇವತ್ತಿನ ದಿವಸ ಕಾರುಣ್ಣಿಮೆ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡೀನಿ. ನಾನು ತಿಳಿದಷ್ಟು, ನನಗೆ ಗೊತ್ತಿದ್ದಷ್ಟು ಮಾಹಿತಿ ಹೇಳಿದ್ದೀನಿ ಅಂಥೇಳಿ ಇವತ್ತಿನ ದಿವಸ ಈ ವಿಡಿಯೋಕ್ಕೆ ವಿರಾಮ ಕೊಡ್ತೀನಿ. ನಮಸ್ಕಾರ, ಧನ್ಯವಾದಗಳು.